ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾಂಡವಪುರ ತಾಲೂಕು ಆಡಳಿತದ ವತಿಯಿಂದ 80ನೇ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಗೆ ಪಾಂಡವ ಕ್ರೀಡಾಂಗಣದಲ್ಲಿ ಸಕಲ ಸಿದ್ಧತೆಗಳು ನಡೆಯುತ್ತಿದೆ. ಪ್ರತಿ ವರ್ಷ ನಡೆಯುವ ವಿವಿಧ ಶಾಲೆಗಳ ಮಕ್ಕಳು ಎನ್ಸಿಸಿ, ಎನ್ಎಸ್ಎಸ್ ಮಕ್ಕಳಿಂದ ಪಥ ಸಂಚಲನ ಹಾಗೂ ಪೊಲೀಸ್ ಪರೇಡ್, ಬ್ಯಾಂಡ್ ಸೆಟ್, ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ನೆರವೇರುತ್ತವೆ. ಆದರೆ ಈ ಬಾರಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಪುರಸಭೆಯ ಸ್ವಚ್ಛತಾ ಸೈನಿಕರಿಂದ ಪಥ ಸಂಚಲನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಸ್ವಚ್ಛತಾ ಸೈನಿಕರಿಗೆ ಪಥ ಸಂಚಲನಕ್ಕೆ ಬೇಕಾಗಿರುವ ಸಮವಸ್ತ್ರಗಳನ್ನು ಪುರಸಭೆ ಅಧಿಕಾರಿಗಳ ಜೊತೆಗೂಡಿ ಸ್ವಚ್ಛತಾ ಸೈನಿಕರಿಗೆ ವಿತರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾರೋಳ್ಳಿ ಸೋಮಶೇಖರ್ ಅವರು ಮಾತನಾಡಿ, ಈ ಸಮಾಜದಲ್ಲಿ ತನ್ನ ನಿಜ ಜೀವನಕ್ಕೆ ಹಿಟ್ಟು ಬಟ್ಟೆಯನ್ನು ಹುಟ್ಟಿಸಿಕೊಂಡು ಜೀವನ ಮಾಡಿಕೊಂಡು ಇರುವ ಸ್ವಚ್ಛತಾ ಸೈನಿಕರನ್ನು ಏನೋ ಒಂದು ರೀತಿ ಕಾಣುವ ಜನರ ನಡುವೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ಪುರಸಭೆಯ ಸ್ವಚ್ಛತಾ ಸೈನಿಕರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪಾಂಡವ ಕ್ರೀಡಾಂಗಣದಲ್ಲಿ ನೆರವೇರುವ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಕಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಖುಷಿಪಟ್ಟರು. ನಂತರ ಸ್ವಚ್ಛತಾ ಸೈನಿಕರು ಮಾತನಾಡಿ, ಇದೇ ಮೊಟ್ಟ ಮೊದಲ ಬಾರಿಗೆ ನಾವುಗಳು ಪ್ರತಿ ವರ್ಷದಂತೆ ಪಾಂಡವಪುರ ಕ್ರೀಡಾಂಗಣದಲ್ಲಿ ನೆರವೇರುವ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಥಸಂಚಲನ ಮಾಡಲು ತಯಾರಿ ಮಾಡಿಕೊಂಡಿದ್ದೇವೆ. ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳಾದ ಸಹನಾ ಎಂಸಿ, ಪರಿಸರ ಅಭಿಯಂತರರು ಧನಲಕ್ಷ್ಮಿ ಬಿಸಿ ಮತ್ತು ಮಂಜುನಾಥ್ ಬಿಎಸ್, ಆರೋಗ್ಯ ನಿರೀಕ್ಷಕರು ಶಿವರಾಜ್, ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಸ್ವಚ್ಛತಾ ಸೈನಿಕರಾದ ಈಶ್ವರ್, ಗೌತಮ್, ಕಿರಣ್, ಸದಾಶಿವ, ನಂದೀಶ್ ಇನ್ನೂ ಹಲವರು ಉಪಸ್ಥಿತಿ ಇದ್ದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಸೈನಿಕರು ಅಂತ ಏನು ಬುಕ್ ಮಾಡಿದ್ವಿ, ಅವರಿಂದ ಏನು ಪಥಸಂಚಲನವನ್ನು ಏನು ಈ ಹಿಂದೆ ಮಾಡ್ತಾ ಶಾಲಾ ಮಕ್ಕಳು ಮಾಡ್ತಿದ್ರು, NCC ಅವರು ಮಾಡ್ತಿದ್ರು, NSS ಅವರು ಮಾಡ್ತಿದ್ರು, ಪೊಲೀಸ್ ಮಾಡ್ತಾಯಿದ್ರು. ಪ್ರಪ್ರಥಮ ಬಾರಿಗೆ ಈ ಬಾರಿ ನಮ್ಮ ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸ್ವಚ್ಛತಾ ಸೈನಿಕರನ್ನು ನಾವು ಪಥಸಂಚಲನಕ್ಕೆ ಸಿದ್ಧಗೊಳಿಸಿದ್ದೀವಿ. ಏನು ನಾಳೆ ಅಂದರೆ ಆಗಸ್ಟ್ 15 ನಡೀತದೆ. ಆಗಸ್ಟಿನ್ ಡೇನಲ್ಲಿ ಮುಂಚಿತವಾಗಿ ಪಥಸಂಚಲನಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಆ ಸಿದ್ಧತೆಗೋಸ್ಕರ ಈಗಾಗಲೇ ಅವರಿಗೆ ಎಲ್ಲರೂ ಕೂಡ ಒಂದು ಪರಿಕರಗಳನ್ನು ಕೊಡ್ತಾ ಇದ್ದೀವಿ. ಒಂದು ಹ್ಯಾಟ್, ಗ್ಲೌಸ್, ಏಪ್ರಾನ್ ಮತ್ತು ಅವರಿಗೆ ಸಿದ್ಧ ಉಡುಪುಗಳು ಅಂದರೆ ಯೂನಿಫಾರ್ಮ್ಗಳನ್ನು ಈ ದಿನ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಇದು ಪ್ರಥಮ ಬಾರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಉತ್ಸಾಹದಿಂದ ಆ ಪಥಸಂಚಲನದಲ್ಲಿ ಭಾಗವಹಿಸಬೇಕು. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಆರೋಗ್ಯ ಇಲಾಖೆ ಮತ್ತು ಪರಿಸರ ಅಭಿಯಂತರು ತಯಾರಿಯನ್ನು ಮಾಡಿದರೆ ಇದು ಕೂಡ ನಮಗೆ ಸಂತೋಷ ಆಗ್ತದೆ. ನೋಡುವ ಈ ಬಾರಿನಲ್ಲಿ ಹೆಚ್ಚು ಒಂದು ಉತ್ಸಾಹಭರಿತವಾಗಿ ನಮ್ಮ ಕಾರ್ಮಿಕರು ಪಾಲ್ಗೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ನೋಡಿ ಸಂತೋಷ ಕೊಡಬೇಕು ಅಂತ ಹೇಳಿ ಈ ಬಟ್ಟೆಗಳನ್ನು, ಪರಿಕರಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸರ್, ಇದು ಪ್ರಥಮವಾಗಿ ಈ ಪಥಸಂಚಲನ ಕಾರ್ಮಿಕರ ಉದ್ದೇಶ ಏನು ಸರ್? ಸಮಾಜಕ್ಕೆ ಏನು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಏನು ಉದ್ದೇಶ? ಈಗ ಇದುವರೆಗೂ ಪೌರ ಕಾರ್ಮಿಕ ದಿನಾಚರಣೆಗಳಲ್ಲಿ ಮಾತ್ರ ನಾವು ನಮ್ಮ ಪೌರ ಕಾರ್ಮಿಕರು ಪಾಲ್ಗೊಳ್ತಾ ಇದ್ರು, ಜನಗಳು ನೋಡ್ತಾ ಇದ್ರು. ಪೌರ ಕಾರ್ಮಿಕ ದಿನಾಚರಣೆ ಒಂದಿದೆ. ಪೌರ ಕಾರ್ಮಿಕರು ಏನಕ್ಕೆ ನಾವು ನೋಡ್ತಾ ಇದ್ದೀವಿ, ಬೆಳಗ್ಗೆ ಎದ್ದರೆ 5 ಗಂಟೆಗೆ 6 ಗಂಟೆಗೆ ಕೆಲಸವನ್ನು ಶುರು ಮಾಡಿ ಏನು ಮುಕ್ತಾಯ ಆಗ್ತದೆ ಅಲ್ಲಿ ಮಾತ್ರ ನೋಡ್ತೀವಿ. ಸ್ವಚ್ಛತೆಗೋಸ್ಕರ ಮಾಡ್ತಾ ಇದ್ದೀವಿ. ನಮ್ಮ ಪಥಸಂಚಲನಕ್ಕೂ ಕೂಡ ಇವರು ಯೋಗ್ಯರಿದ್ದಾರೆ. ನಾವು ಯಾವುದರಿಂದಲೂ ಕೂಡ ವಂಚಿತರಾಗಬಾರ್ದು ಅಂತ ಹೇಳಿ ಈ ಬಾರಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ಈ ಬಾರಿ ನೋಡೋಣ. ಭಾರತ ದೇಶದಲ್ಲಿ ಪೌರ ಕಾರ್ಮಿಕರು ಪ್ರಮುಖ ಅಂಗ ಅಂತ ಒಂದು ಪರಿಗಣಿಸ್ತಾ ಇದೆ. ಅವರು ಕೂಡ ಈ ಪೊಲೀಸ್ ಇಲಾಖೆ ಹೇಗಿದೆ, NSS ಹೇಗಿದೆ, NCC ಹೇಗಿದೆ, ಅದೇ ರೀತಿಯಲ್ಲಿ ಕೂಡ ಇವರು ಒಂದು ಭಾಗ, ಮುಖ್ಯವಾದ ಭಾಗ ಅಂತ ಹೇಳಿ ಪರಿಗಣಿಸಿ ಈ ರೀತಿ ಈ ಬಾರಿ ಮಾನ್ಯ ತಹಸೀಲ್ದಾರ್ ರಾಷ್ಟ್ರೀಯ ಹಬ್ಬಗಳ ಏನು ಅವರಿಗೆ ತಿಳಿಸಿ ನಾವೊಂದು ಏರ್ಪಾಟನ್ನು ಮಾಡಿ ರಾಜ್ಯಾದ್ಯಂತ
ಅದಕ್ಕೆ ಸಹಕಾರವನ್ನು ಕೊಡಬೇಕು. ಪ್ರಥಮ ಬಾರಿಗೆ ಮಾಡ್ತಾ ಇರೋದ್ರಿಂದ ಏನಾದ್ರು ವ್ಯತ್ಯಾಸ ಆದರೆ ನಾವು ಕೂಡ ಅನಿಸಬೇಕು ಅಂತ ಹೇಳಿ ಈ ಮೂಲಕ ಯಂಗ್ಸ್ಟರ್ಸ್ ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಮಹಿಳಾ ಸೀನಿಯರ್ ಯಂಗ್ಸ್ಟರ್ಸ್ ಇದ್ದಾರೆ. ಹಾಗಾಗಿ ಏನಾದರೂ ಒಂದು ಹೊಸತನವನ್ನ ಮಾಡಿ ಕೆಲಸ ತಗೊಳ್ಳೋದೇ ಅವರಿಂದ ಮುಖ್ಯ ಅಲ್ಲ. ಅವರಿಂದ ಕೂಡ ಏನಾದರೂ ಸಮಾಜಕ್ಕೆ ನಾವು ಕೂಡ ಒಂದು ವಿನೂತನ ಪ್ರಯತ್ನ ಅಷ್ಟೇ. ಹೊಸದಾಗಿ ಏನಾದರೂ ಇದು ಕ್ಯಾಪ್ಟನ್ ಅಂದರೆ ಟ್ರೈನಿಂಗ್ ಕೊಟ್ಟಿದೆಯಲ್ವ? ಕಳೆದ 15 ದಿನದಿಂದ ಓ, ಅವ್ರಿಗೆ ಬೇಕಾದಷ್ಟು. ಕ್ಯಾಂಪಸ್ಸಲ್ಲಿ ನಾವು practice ಸರಿ ಸರಿ ಶಾಲಾ ಕಾಲೇಜುಗಳಲ್ಲಿ ಚಿಕ್ಕಂದಿನಿಂದಲೇ ಶಿಸ್ತನ್ನ ಕಲಿಸ್ತಾರೆ. ನಮ್ಮ ಪೌರ ಕಾರ್ಮಿಕರಿಗೆ ಶಿಸ್ತು ಕಲಿತೇ ಇದ್ರು ಕೂಡ ಇವಾಗ ಶಿಸ್ತನ್ನ ಕಲಿಸಿ ಅವರಿಗೆ ಪದವಿಗೆ ಸಿದ್ಧಗೊಳಿಸ್ತಾರೆ. ಸರಿ. ಈ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಮ್ಮ ಪೌರ ಕಾರ್ಮಿಕರಿಂದ ಪಥ ಸಂಚಲನ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ನಮ್ಮನ್ನು ಏನು ಸ್ವಚ್ಛ ಸೈನಿಕರು ಅಂತ ಆಲ್ರೆಡಿ ಎಲ್ಲ ನಮ್ಮನ್ನು ಸ್ವಚ್ಛ ಸೈನಿಕರು ಅಂತ ಕೂಗ್ತಾ ಇದ್ದಾರೆ. ನಾವು ಒಂದು ಈ ದೇಶಕ್ಕೆ, ಧ್ವಜಕ್ಕೆ ಹಾಗೂ ಅಲ್ಲಿರುವಂಥ ಅಧಿಕಾರಿಗಳಿಗೆ ನಾವು ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಸರ್ ಹೇಳಿ. ಏನು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ 40ನೇ ವರ್ಷದ ಅಂಗವಾಗಿ ಪ್ರತಿ ವರ್ಷ ಸ್ಟೇಡಿಯಮಲ್ಲಿ ನಾವು ಸ್ವಚ್ಛತೆ ಕಾರ್ಯವನ್ನು ನಿರ್ವಹಿಸ್ತಿದ್ದೆವು. ಈ ವರ್ಷ ನಾವು ಕೂಡ ಎಲ್ಲರಂತೆ ಪಥಸಂಚಲನ ಮಾಡಿ ನಾವು ಇದ್ದೀವಿ ಅಂತ ಒಂದು ತೋರಿಸ್ಕೊಳ್ಳೋದಕ್ಕೆ ತುಂಬ ಸಹಾಯಕವಾಗಿ ಚೀಫ್ ಆಫೀಸರ್ ಸಾಹೇಬರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಸಾಹೇಬರು, ಪರಿಸರ ಇಲಾಖೆ ಮೇಡಮು ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಅದರಿಂದ ಈ ಪರಿಕರಗಳನ್ನು ಕೊಟ್ಟು ನಮಗಿನ್ನೂ ಪ್ರೋತ್ಸಾಹಿಸಿದ್ದಾರೆ. ಸೋಮಶೇಖರ, ನಾನು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಕೆಲಸ ಮಾಡ್ತಿದ್ದೀನಿ. ನಾನು ಈ ಸಮಾಜದಲ್ಲಿ ತನ್ನ ನಿಜ ಜೀವನಕ್ಕೆ ತನ್ನ ಇಟ್ಟು ಬಟ್ಟೆಯನ್ನು ಉಡಿಸ್ಕೊಂಡು ತನ್ನ ಜೀವನ ಮಾಡ್ತಿದ್ರು ಕೂಡ ಈ ಸಮಾಜ ಎಲ್ಲ ಮನುಷ್ಯರಾಗೆ ಪೌರ ಕಾರ್ಮಿಕರ ಸಮಾಜದಲ್ಲಿ ಕಾಣೋಕ್ಕೆ ತುಂಬ ನೆಗ್ಲೆಕ್ಟ್ ಮಾಡ್ತದೆ ಮತ್ತು ಅಸಹ್ಯ ಕಾಣ್ತದೆ. ಆ ಸ್ಥಿತಿನಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪಾಂಡವಪುರದಲ್ಲಿ ನಮ್ಮ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರನ್ನ ಎಲ್ಲ ಜನರಾಗೆ ಪದಚಾಲನ ಮಾಡಲಿಕ್ಕೆ ಇವತ್ತು ನಿಜವಾಗ್ಲೂ ಶ್ರಮ ಹಾಕಿ ಆ ಆಲೋಚನೆ ಪೂರ್ವಕವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಪೂರ್ವಕವಾಗಿ ಕೆಲಸ ಮಾಡಿದಂಥ ಮುಖ್ಯಾಧಿಕಾರಿ ಸತೀಶ್ರವ್ರಿಗೆ ಹಾಗೂ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ನನಗೆ ಖುಷಿ ಅಂತಂದರೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಅಂತಂದರೆ, ಆಕಸ್ಮಿಕವಾಗಿ ಒಂದು ಹಾವು ನನ್ನ ಪಕ್ಕದಲ್ಲಿದ್ದು ಕಚ್ಚಿಗೆ ಬಂದಾಗ ನಾನು ಸಡನ್ನಾಗಿ ನಾನು ಬದುಕಬಿಟ್ಟಾಗ ನನ್ನ ಜೀವ ಉಳಿಸ್ಕೊತಲ್ಲ ಅಂತ ಎಷ್ಟು ಖುಷಿ ಪಡ್ತೀನೋ, ಇವತ್ತು ಪೌರ ಕಾರ್ಮಿಕರ ಕೈಲಿ ನಿಜವಾಗ್ಲೂ ಇವತ್ತು ಪಥಚಾಲನ ಮಾಡ್ತಿರೋದು ಈ ರಾಜ್ಯಕ್ಕೆ ಹೊಸ ಮಾದರಿಯಾಗಲಿ, ಇದೇ ಥರ ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರಿಗೂ ಈ ಅವಕಾಶ ದೊರಕಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ ನನಗೆ.